ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಒಂದು ಸುಲಭವಾದ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ತುಂಬ ಸುಲಭ, ಒಂದು ಅರ್ಧ ಗಂಟೆ ಸಾಕು ಇದು ಪ್ರಿಪ್ರೇಷನ್ಗೆ, ಅಂದರೆ ರೆಡಿ ಮಾಡ್ಕೊಳ್ಳಿಕ್ಕೆಲ್ಲ ಅರ್ಧ ಗಂಟೆ ಸಾಕು. ಮತ್ತು ಟೇಸ್ಟಿಯಾಗಿರ್ತದೆ. ನಾವು ಇನ್ಸ್ಟೆಂಟಾಗಿ ಮಾಡ್ಬೋದು, ನೆನೆಸಿಡೋದು ಅದು ಇದೆಲ್ಲ ಏನೂ ಇಲ್ಲ, ಸುಲಭವಾಗಿ ಮಾಡ್ಬೋದು. ಈಗ ನಾನು ಮಾಡ್ತಿರುವ ರೆಸಿಪಿ ರವೆ ದೋಸೆ ಸಾಧಾರಣ ಎಲ್ಲ ಮಾಡ್ತಾರೆ ಹೆಚ್ಚಾಗಿ. ಕೆಲವ್ರದ್ದು ಒಮ್ಮೊಮ್ಮೆ ಏಳೋದಿಲ್ಲ ದೋಸೆ ಸರಿಯಾಗಿ. ಕೆಲವು ಟಿಪ್ಸ್ ಉಂಟು ಇದರಲ್ಲಿ, ಅದೆಲ್ಲ ಫಾಲೋ ಮಾಡಿದರೆ ನಾವು ಚೆನ್ನಾಗಿ ಕ್ರಿಸ್ಪಿಯಾದ ಟೇಸ್ಟಿಯಾದ ರವೆ ದೋಸೆಯನ್ನು ಮಾಡ್ಬೋದು. ಈಗ ಈ ರವೆ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನಾನಿಲ್ಲಿ 1 ಕಪ್ನಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ. ನೀವು ಇನ್ನೂ ಸಣ್ಣ ರವೆ ತಗೊಳ್ಳೋದಾದರೆ ತಗೊಳ್ಬೋದು. ಮತ್ತು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತು 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತು 1/4 ಕಪ್ನಷ್ಟು ಮೊಸರನ್ನು ತಗೊಂಡಿದ್ದೇನೆ. ಇದು ತುಂಬ ಹುಳಿ ಬಂದಿರಬಾರ್ದು, ಫ್ರೆಶ್ ಮೊಸರನ್ನು ತಗೊಂಡಿದ್ದೇನೆ. ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು 2 ಹೆಚ್ಚಿಟ್ಟುಕೊಂಡ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಶುಂಠಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಸಹ ಒಂದು 4ರಿಂದ 5 ಎಸಳು ಕರಿಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನೀಗ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಗಂಟುಗಳಿಲ್ಲದ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು ಇದು ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೊಂದು ಸಲ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನಾನು ಮುಚ್ಚಿ ಸ್ವಲ್ಪ ಹೊತ್ತು ಇಡ್ತೇನೆ, ಯಾಕೆಂದರೆ ರವೆ ಸ್ವಲ್ಪ ನೆನೆಯಲಿಕ್ಕೆ ಒಂದು 1/4 ಗಂಟೆ ಅದರೊಂದಿಗೆ ಟೈಮ್ ಕೊಡಬೇಕು. ಆಗ ಅದು ರವೆ ನೆಂದು ನಮಗೆ ದೋಸೆ ಹಿಟ್ಟು ಚೆನ್ನಾಗಿ ಬರ್ತದೆ. ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ನಮಗೆ ಬರ್ತದೆ. ಇಲ್ಲದ್ರೆ ರವೆ ಮಾತ್ರ ಕೆಳಗೆ ನಿಂತು ನೀರು ಥರ ಮೇಲೆ ಬರ್ತದೆ. ಅದಕ್ಕೋಸ್ಕರ ಒಂದು 1/4 ಗಂಟೆ ಆದರೂ ಈ ಹಿಟ್ಟನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು. ಈಗ ನೋಡಿ, ರವೆ ಎಲ್ಲ ನೆಂದು ಸ್ವಲ್ಪ ಹಿಟ್ಟು ದಪ್ಪಾಗಿತ್ತು, ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೆ. ಇಲ್ಲಿ ನೋಡಿ, ತವ ಬಿಸಿಯಾಗಿದೆ. ಇದಕ್ಕೆ ನಾನು ಫಸ್ಟಿಗೆ ಚೆನ್ನಾಗಿ ತವವನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ನೋಡಿ, ಇದು ಬಿಸಿಯಾಗಿರಬೇಕು ಚೆನ್ನಾಗಿ ತವ. ನೀವು ತಣ್ಣಗೆ ಅಥವಾ ಮೀಡಿಯಮ್ ಬಿಸಿ ಇದ್ದರೆ ಹಾಕಿದರೆ ಅದು ದೋಸೆ ಚೆನ್ನಾಗಿ ಏಳೋದಿಲ್ಲ. ಈಗ ಇದನ್ನು ಒಂದೇ ಸಲ ಈ ಥರ ತೆಳುವಾಗಿ ಉಯ್ದುಕೊಳ್ಬೇಕು. ನಾವು ಒಂದು 2-3 ಸಲದಲ್ಲೇ ನಾವು 2-3 ಸೌಟಲ್ಲೇ ಈ ಥರ ಇಡೀ ಕಾವಲಿಗೆ ಹಾಕ್ಕೊಂಡು ಮುಗಿಸ್ಬೇಕು. ಇದರ ಮೇಲ್ಗಡೆ ನೋಡಿ, ಸ್ವಲ್ಪ ಎಣ್ಣೆಯನ್ನು ಈ ಥರ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಮೇಲಿಂದ ಎಣ್ಣೆ ಹಾಕ್ಕೊಂಡು ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಿಡಬೇಕು. ಒಂದು 2 ನಿಮಿಷ ಇದನ್ನು ಸ್ವಲ್ಪ ಕಾಯಿಸಬೇಕು ಚೆನ್ನಾಗಿ. 2 ನಿಮಿಷ ಆಗಿದೆ. ಈಗ ಮುಚ್ಚಳ ತೆಗೆದು ಕೂಡಲೇ ಇದನ್ನು ನಾವು ಉಲ್ಟ ಮಾಡ್ಕೊಳ್ಬಾರ್ದು ಅಥವಾ ತೆಗಿಲಿಕ್ಕೆ ಹೋಗಬಾರ್ದು. ಮುಚ್ಚಳ ತೆಗೆದ ಮೇಲೆ ಇದರ ಮೇಲೆ ಎಣ್ಣೆಯನ್ನು ಸವರಿ ಒಂದು 2 ನಿಮಿಷ ಪುನಃ ಹಾಗೆಯೇ ಕುಕ್ ಆಗಲಿಕ್ಕೆ ಬಿಡಬೇಕು. ಮುಚ್ಚಳ ತೆಗೆದು ಕೂಡಲೇ ನಾವು ಮಗ್ಚಿ ಹಾಕ್ಲಿಕ್ಕೆ ಹೋದರೆ ಅದು ಏಳೋದಿಲ್ಲ ಚೆನ್ನಾಗಿ. ನೋಡಿ, ಈಗ 2 ನಿಮಿಷ ಬಿಟ್ಟಿದ್ದೇನಲ್ಲ, ಎಷ್ಟು ಚೆನ್ನಾಗಿ ತಿರುಗಿಸ್ಲಿಕ್ಕೆ ಬಂತು. ಈಗ ಇದನ್ನು ತಿರುಗಿಸಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಸಾಕು, ತುಂಬ ಏನು ಕಾಯಿಸ್ಬೇಕಂತ ಇಲ್ಲ. ಇದರ ಟೆಕ್ಸ್ಚರ್ ಇದೇ ಥರ, ನೀರು ದೋಸೆ ಥರ ವೈಟಾಗಿರೋದಿಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿ ಈ ಥರ ಇದ್ರೇ ಚೆಂದ ಇದು ತಿನ್ನಲಿಕ್ಕೆ. ನೋಡಿ, ಇದು ರೆಡಿಯಾಗಿದೆ. ಇದನ್ನು ತೆಗೆದುಕೊಳ್ತಾ ಇದ್ದೇನೆ. ಅದೇ ಥರ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತೆಳುವಾಗೂ ಸಹ ಆಗ್ತದೆ. ಮತ್ತು ಆ ರವೆ, ಮೊಸರು, ಮೈದಾ ಎಲ್ಲ ಸೇರಿ, ಅಕ್ಕಿ ಹಿಟ್ಟು ಎಲ್ಲದರದ್ದು ಸೇರಿ ಒಂದು ಫ್ಲೇವರ್, ಟೇಸ್ಟ್ ಒಂದು ಬೇರೆ ಇರ್ತದೆ. ಈಗ ಅದೇ ಥರ ಬಿಸಿ ಕಾವಲಿಗೆ ಎಣ್ಣೆಯನ್ನು ಹಾಕ್ಕೊಂಡು
ಈಗ ಹಿಟ್ಟನ್ನು ಇದ್ಕೊಳ್ತಾ ಇದ್ದೇನೆ. ನೀವು ಸೌಟ್ ಇಲ್ಲಾಂದರೆ ಇದು ಲೋಟದ ಸಹಾಯದಿಂದ ಬೇಕಾದರೆ ಹಿಟ್ಟನ್ನು ಇಟ್ಕೊಳ್ಬೋದು. ಒಂದೇ ಲೋಟ ಸಲ ಆಗ್ತದೆ, ಒಂದೇ ಲೋಟದಲ್ಲಿ ಒಂದೇ ಸಲ ಆಗ್ತದೆ. ಈಗ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಿರುಗಿಸಿ ಹಾಕಿ ಮತ್ತೆ ತೆಗೆದುಕೊಳ್ತಾ ಇದ್ದೇನೆ. ಇದೇ ಥರ ನಾನು ಎಲ್ಲ ದೋಸೆಗಳನ್ನು ಮಾಡಿಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಉಂಟು ದೋಸೆ. ಈ ಥರ ಕೆಲವು ಸಿಂಪಲ್ ಮೆಥಡನ್ನು ಸರಿಯಾಗಿ ಫಾಲೋ ಮಾಡಿದರೆ ನಾವು ಚೆನ್ನಾಗಿ ಅಂದರೆ ಸಾಫ್ಟಾಗಿ ತೆಳುವಾಗಿ ನಾವು ರವೆ ದೋಸೆಯನ್ನು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಉಂಟು, ತೆಳುವಾಗಿ ಉಂಟು, ಹಾಗೆ ತುಂಬ ಟೇಸ್ಟಿಯಾಗಿ ಸಹ ಇರ್ತದೆ. ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಅದೆಲ್ಲ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟಿಯಾಗಿ ಅನ್ನಿಸ್ತದೆ ನಮಗೆ ಈ ದೋಸೆ. ಹಾಗೆ ನೋಡಿ ಎಷ್ಟು ಸಾಫ್ಟಾಗಿ ಸಹ ಉಂಟು, ತೆಳುವಾಗಿ ಸಹ ಉಂಟು. ಎಷ್ಟು ತೆಳುವಾಗಿ ಬೇಕಾದರೂ ನಾವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ಚಟ್ನಿ ಜೊತೆ ಇದು ತೆಂಗಿನಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.